ಇವಾಗ ನೋಡ್ರಿ ನಾವು ಎಲ್ಲಿ ಹೊಂಟಿವಿ ಅಂದ್ರೆ ಮಾರ್ಕೆಟಿಗೆ ಹೊಂಟಿವಿ ನೋಡ್ರಿ. ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಕೆಲಸ ಇದೆ ರೀ, ಮಾಡ್ಕೊಂಡ್ಬರ್ತೀವಿ. ಸ್ಕ್ಯಾನಿಂಗ್ ಇದ್ದೀರಿ ಸ್ಕ್ಯಾನಿಂಗ್ ರೀ. ಅದು ಸ್ಕ್ಯಾನಿಂಗ್ ಅಂದರೆ ಆಮೇಲೆ ಹಾಕಿ ಬರೀ ಈಗ ಹೋಗೋದ. ಫ್ರೆಂಡ್ಸ್, ನಾನು ನಮ್ಮ ಅಜ್ಜಿಗೆ ನಿದ್ದೆ ಬರತ್ತದಂತ ಆಕಿಗೆ ಮಾರ್ಕೆಟ್ ಕರ್ಕೊಂಡು ಬಂದಿದ್ರಿ. ಆಕೆ ನಿದ್ದೆ ಬರತ್ತದತ್ತೆ. ನಿದ್ದೆ ಬರ್ಬಾರ್ದು ಸಲುವಾಗಿ ಅಜ್ಜೋ ಆಕಿಗೆ ಚಾಕ್ಲೇಟ್ ತಿನ್ಸಾತೀನಿ ನೋಡ್ರಿ. ಇಲ್ಲಿ ಹಾಯ್. ಇವಾಗ ನೋಡ್ರಿ ಸ್ವಲ್ಪ ಮಾರ್ಕೆಟ್ನಾಗ ಸ್ವಲ್ಪ ಕೆಲಸ ಐತ್ರಿ, ಅದೆಲ್ಲ ಮುಗಿಸ್ಕೊಂಡು ಸ್ಕ್ಯಾನಿಂಗ್ ಮಾಡ್ಕೊಳಕ್ಕೆ ಬಂದೇವ್ರಿ. ಇಲ್ಲಿ ಸ್ಕ್ಯಾನಿಂಗ್ ಮಾಡ್ಕೊಳಕ್ಕೆ ಫೀಸೆಲ್ಲ ತುಂಬಿ ವೇಟ್ ಮಾಡಕತ್ತೀವ್ರಿ. ವೇಟ್ ಮಾಡಿದೇವ್ರಿ. ಸ್ಕ್ಯಾನಿಂಗ್ ರಿಪೋರ್ಟ್ ಬಂದು ಇಲ್ಲಿ ಸರ್ ಹತ್ರ ತೋರ್ಸಾಕತ್ತೀವ್ರಿ. ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗೆ ಏನೈತೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ರೀ. ಇವಾಗ ಇಲ್ಲೆಲ್ಲ ನೋಡ್ರಿ ಚಲೋ ಐತ್ರಿ. ಟಿ ವಿ ಅದು ನೋಡೋಕೆ ಬಂದು ಕೂತವ್ರಿ ಪೇಷಂಟ್ಗಳಿಗೆ ರೀ. ಚಲೋ ಮಾಡ್ಯಾರಿ ದವಾಖಾನೆ. ನಾನು ನೇಹಾ ಮತ್ತು ಅಜ್ಜು ಅವ್ರಿಗೆ ಬರೀಬೇಕಲ್ರಿ ನಮ್ಮ ಜೊತೆ, ಅದಕ್ಕೆ ನಿಂತಿದ್ದೆ ರೀ. ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಸರ್ ಏನಂದ್ರಿ, ಸಲೈನ್ ಹಚ್ಕೊಂಬೇಡ್ರಿ ಅಂತಂದ್ರಿ. ಅದಕ್ಕೆ ಸಲೈನ್ ಹಚ್ಕೊಂಡಿನಿ ರೀ. ಒಂದು ಸಣ್ಣದು ಒಂದು ದೊಡ್ಡದು. ಯಾಕಂದ್ರೆ ನಿಮ್ಗೆ ಸಲೈನ್ ಹಚ್ಚಾರ ಅಂತ ಗೊತ್ತಿದ್ದಿಲ್ಲ ರೀ. ಇಲ್ಲಕಂದ್ರೆ ನಾನು ಅಡುಗೆ ಅದು ಮಾಡಿ ಬರ್ತಿದ್ದೆ ರೀ ಮನೇಲಿಂತ. ಏನೂ ಮಾಡಿ ಬಂದಿಲ್ಲ ರೀ, ಹಾಗೆ ಬಂದೀನಿ ರೀ. ಇವಾಗ ನೋಡಿರಿ ನಾನು ಮತ್ತೆ ಸಲೈನ್ ಹಚ್ಕೊಂಡೀನಿ ರೀ. ಇಲ್ಲಿ ನೋಡಿರಿ ಸಲೈನು. ನನಗೆ ನೋಡಿರಿ ಯಾರು ಕಷ್ಟ ಪಡಾಕತ್ತಾರೆ ಅಷ್ಟು ಕಷ್ಟ ಪಡಾತೀನಿ ರೀ ನಾನು. ಯಾಕಂತ ಈಗ ಸ್ಕ್ಯಾನಿಂಗ್ ಮಾಡ್ಕೊಂಬಂದೇವ್ರಿ. ಸ್ಕ್ಯಾನಿಂಗ್ ಮಾಡ್ಕೊಂಬರ್ನ ಸ್ವಲ್ಪ ಸಲೈನ್ ಹಚ್ಕೊಂಡ್ರಿ ಡಾಕ್ಟ್ರ. ಸಲೈನ್ ಹಚ್ಕೊಂಡಿ ನೋಡ್ರಿ. ಇಲ್ಲಿ ಇವಾಗ ಸಲೈನ್ ಹಚ್ಕೊಂಡ್ರಿ. ಬಿಡು. ನೇಹಾನು ಬಂದಾಳ್ರಿ. ನಾವು ಗೊತ್ತಿದ್ದಿದ್ದಿಲ್ಲ ರೀ ಸಲೈನ್ ಹಚ್ತಾರಂಥೇಳಿ. ನಾವು ಸುಮ್ಮನೆ ಸ್ಕ್ಯಾನಿಂಗ್ ಮಾಡ್ಕೊಂಡು ಹೋಗ್ಬೇಕು. ಮನೆ ಬರೆದು ಕೊಡ್ತಿದ್ರಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಹೋಗ್ಬೇಕಂತ ಬಂದು ಮತ್ತು ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದು ಇಲ್ಲಿ ಕಳಿಸಿದ್ದೇವ್ರಿ ದವಾಖಾನೆಗೆ. ಸಲೈನ್ ಹಚ್ಕೊಂಡ್ರಿ ಅವರು. ಅದಕ್ಕೆ ಸಲೈನ್ ಹಚ್ಕೊಂಡೇ ಬಿಟ್ಟೇವ್ರಿ. ಇಲ್ಲಾಂದ್ರೆ ಅಡುಗೆ ಅದೆಲ್ಲ ಮಾಡೇ ಬರ್ತಿದ್ದೆ ನಾನು. ಹಾಗೆ ಬಂದುಬಿಟ್ಟೆ ನೋಡಿರಿ. ಇವಾಗ ಹೋಗಿ ಎಲ್ಲ ಅಡುಗೆ ಅದು ಮಾಡ್ಬೇಕ್ರಿ. ಮಕ್ಕಳಿಗೆ ತೊಗೊಂಡು ಕಷ್ಟಪಡತ್ತೀನಿ ರೀ. ನೇಹಾ ಅಂದರೆ ಭಾಳ ಇತ್ತು ರೀ ಓದ್ಕೊಳಿದ್ರಿ. ಪಾಪ ಅಜ್ಜಿನ ಬಂದಾಡ್ರಿ, ಜಲ್ದಿ ಹೋಗ್ಬೇಕಂತ ಬಂದಾಡ್ರಿ. ಲೇಟ್ ಆಗಿಬಿಟ್ಟೈತ್ರಿ. ಸ್ವಲ್ಪ ಸಂತಿ ತೊಗೊಂಡೇವ್ರಿ. ಇಲ್ಲಿ ಯಾವಾಗ ಮುಗೀತಿತ್ತು ಇನ್ನೂ ಈಗ ಒಂದು ಮುಗಿಲಾಕ ಬಂದೈತ್ರಿ ನೋಡ್ರಿ. ಇಲ್ಲಿ ಇನ್ನೂ ಒಂದು ಸಣ್ಣದು ಹಚ್ತಿರ್ಬೇಕ್ರಿ. ಯಾರೂ ಇಲ್ರಿ, ಒಬ್ಬರೇ ಬರ್ಬೇಕ್ರಿ, ಒಬ್ರಿಗೆ ಹೋಗ್ಬೇಕ್ರಿ. ಭಾಳ ಕಷ್ಟ ಜೀವನ ಅಂದ್ರೆ ಭಾಳ ಕಷ್ಟಪಡ್ಬೇಕಾಗ್ತಿತ್ತಲ್ರಿ. ಯಾವುದು ಸಾಮಾನ್ಯ ಅಲ್ಲ ರೀ. ಜೀವನದಾಗ ಏನಾರ ಮಾಡ್ಬೇಕಂದ್ರೆ ಯಾವುದು ಸಾಮಾನ್ಯ ಅಲ್ಲ. ನೋಡ್ರಿ ದವಾಖಾನೆ. ಅಜ್ಜ ಇವಾಗ ನೋಡ್ರಿ ಆಸ್ಪತ್ರೆಯಿಂದ ಬಂದು ಇವಾಗ ಅಡುಗೆ ಮಾಡತ್ತೀನಿ ನೋಡ್ರಿ. ಈ ಕಡೆ ಸಾರು ಮಾಡೀನಿ, ಈ ಕಡೆ ಅನ್ನಕ್ಕೆ ಇಟ್ಟೀನಿ. ಸ್ವಲ್ಪ ಶಿರಾ ಮಾಡಿದ್ದೆ ರೀ. ಅಜ್ಜು ಭಾಳ ಹಸುವಾಗಿತ್ತು ಅಂಥೇಳಿ ಆಕಿಗೇನು ತಿನ್ನಿಸಿದ್ದಿಲ್ಲ ರೀ. ಆಕೆ ಭಾಳ ಹಸುವಾಗಿಬಿಟ್ಟಿತ್ತು ರೀ. ಹಂಗಾಗಿ ಸ್ವಲ್ಪ ಶಿರಾ ಮಾಡೀನಿ ರೀ. ಇಷ್ಟು ಕಷ್ಟಪಡತ್ತೀನಿ ಅಂತಂದ್ರೆ ನಮ್ಮಂಥವ್ರಿಗೆ
ಈ ಯೂಟ್ಯೂಬ್ ಚಾನಲ್ ಮಾಡಿದವ್ರಿಗೆ ನಮ್ಮಂಥವ್ರಿಗೆ ಬಡವ್ರಿಗೆ ಸಪೋರ್ಟ್ ಮಾಡಿದ್ರೆ ಒಂದು ನಿಮ್ಮ ಹೆಸರು ಹೇಳ್ಯಾರೆ ಬದುಕೊಂಡು ಬದುಕ್ತೀವಿ, ಒಂದು ರೊಟ್ಟಿ ನಿಮ್ಮ ಹೆಸರು ಹೇಳಿ ತಿಂತೀವ್ರಿ. ಖರೆ ಅಂದ್ರೆ ನನ್ನಷ್ಟು ಕಷ್ಟನೇ ಯಾರೂ ಪಡಲ್ರಿ, ಅಷ್ಟು ಕಷ್ಟ ಎಲ್ಲ ಪಡತ್ತೀನಿ ರೀ. ಆ ದೇವ್ರು ಯಾವಾಗ ಚಲೋ ಮಾಡ್ತಾನೆ ಗೊತ್ತಿಲ್ಲ. ನಮ್ಮಂಥವ್ರಿಗೆ ಹೆಲ್ಪ್ ಮಾಡಿದ್ರೆ, ನಮ್ಮಂಥವ್ರು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ನಿಮ್ಗಳ ಹೆಸರು ತೊಗೊಂಡು ನಾವು ಸ್ವಲ್ಪ ಬದುಕ್ತೀವಿ ರೀ. ಏನು ಮಾಡಿದ್ರು ಯಾರೂ ಸಪೋರ್ಟೇ ಮಾಡತ್ತಿಲ್ಲ ರೀ. ಇಲ್ರಿ.